ಹೆಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾವು ಟೆನ್ಸ್ ಬಗ್ಗೆ ಕಲಿಯೋಣ. ಅದರಲ್ಲೂ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೋಡ್ತಾ ಹೋಗೋಣ. ಯಾಕೆ ಅಂತ ಅಂದರೆ ಅದೊಂದನ್ನೇ ಯಾಕೆ ತಂದಿದ್ದೀನಿ ಅಂದರೆ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ನೀವು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಗಿ ನಾನು ಕೇವಲ ಒಂದು ಟೈಪನ್ನು ಮಾತ್ರ ತೊಗೊಂಡು ಬಂದಿದ್ದೀನಿ. ಯಾಕೆ ನಾವು ಟೆನ್ಸಸ್ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನಮಗೆ ಈಸಿಯಾಗಿ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಈ ಒಂದು ಟೆನ್ಸಸ್ಗಳ ಒಂದು ನಾಲೆಡ್ಜ್ ವೆರಿ ಇಂಪಾರ್ಟೆಂಟಾಗಿ ಇರ್ತಾ ಹೋಗುತ್ತೆ ಅಲ್ವಾ. ಮೊದಲಿಗೆ ನಾವು ಟೆನ್ಸ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಟೆನ್ಸ್ ಅನ್ನೋ ಒಂದು ಪದ ಎಲ್ಲಿಂದ ಬಂತು, ಅದರ ಅರ್ಥ ಏನು ಎಂದು ನೋಡ್ತಾ ಹೋಗೋಣ. ಈ ಒಂದು ಟೆನ್ಸ್ ಅನ್ನೋ ಒಂದು ಪದ ನಮಗೆ ಲ್ಯಾಟಿನ್ ವರ್ಡ್ನಿಂದ ಬಂದಿರುವಂಥದ್ದು. ಲ್ಯಾಟಿನ್ ವರ್ಡ್ನ ಟೆಂಪಸ್ ಅನ್ನೋ ಒಂದು ಪದದಿಂದ ಈ ಒಂದು ಟೆನ್ಸ್ ಅನ್ನೋ ಒಂದು ವರ್ಡ್ ನಮಗೆ ಸಿಕ್ಕಿರುವಂಥದ್ದು. ಹಾಗಾದರೆ ಟೆಂಪಸ್ ಅಂದರೆ ಏನು ಅಂತ ಅಂದರೆ ಟೈಮ್, ಸಮಯ ಅನ್ನೋ ಒಂದು ಅರ್ಥವನ್ನು ಅದು ಕೊಡ್ತಾ ಹೋಗುತ್ತೆ. ಹಾಗೆ ಟೆನ್ಸ್ ಅಂದರೆ ಏನು, ಅದರ ಒಂದು ಮೀನಿಂಗ್ ಏನು ಅಂತ ನೋಡೋದಾದರೆ ದ ಟೆನ್ಸ್ ಆಫ್ ಎ ವರ್ಬ್ ಇಟ್ ಶೋಸ್ ದ ಟೈಮ್ ಆಫ್ ಆ್ಯನ್ ಆ್ಯಕ್ಷನ್ ಆರ್ ಸಿಚುವೇಶನ್. ಅದರ ಅರ್ಥ ಏನು ಅಂತಂದರೆ ಒಂದು ಆ್ಯಕ್ಷನ್ ಅಥವಾ ಒಂದು ಟೈಮ್ನಲ್ಲಿ ನಡೀತಾ ಇರುವಂತಹ ಒಂದು ಸನ್ನಿವೇಶ ಅಲ್ವಾ, ಅದನ್ನು ನಾವು ಟೆನ್ಸ್ ಅಂತ ಕರಿತೀವಿ. ಈಗ ಆಗಿ ಹೋಗಿರೋ ಅಂಥದ್ದಾರೋ ಆಗಿರ್ಬೋದು, ಆಗ್ತಾ ಇರೋವಂಥದ್ದಾಗಿರ್ಬೋದು, ಅಥವಾ ಮುಂದೆ ಆಗೋ ಅಂಥದ್ದಾಗಿರ್ಬೋದು, ಪಾಸ್ಟಲ್ಲಾಗಿರ್ಬೋದು, ಪ್ರೆಸೆಂಟಲ್ಲಾಗಿರ್ಬೋದು, ಇನ್ನು ಫ್ಯೂಚರಲ್ಲಾಗಿ ನಡೀತಾ ಇರುವಂತಹ ಒಂದು ಆ್ಯಕ್ಷನನ್ನು ನಾವು ಹೇಳಬೇಕು ಅಂದರೆ ಅದನ್ನು ನಾವು ಟೆನ್ಸ್ ಅಂತ ಕರಿತೀವಿ. ಸೊ ಈ ಒಂದು ಟೆನ್ಸಲ್ಲಿ ನಮಗೆ 3 ಟೈಪ್ಸ್ ಇರುವಂಥದ್ದು: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದರಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ, ಈ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸರಳ ವರ್ತಮಾನ ಕಾಲ ಅಂತ ಹೇಳಿದರೆ ಪ್ರೆಸೆಂಟಲ್ಲಿ ಈಗ ಪ್ರೆಸೆಂಟ್ ಏನೇನು ನಡೀತಾ ಇದೆಯೋ ಅಂತಹ ಒಂದು ಸಿಚುವೇಶನ್ಸ್ಗಳನ್ನು, ಆ್ಯಕ್ಷನ್ಸ್ಗಳನ್ನು ನಾವು ಹೇಳಬೇಕು ಅಂತ ಅಂದಾಗ ಈ ಟೆನ್ಸನ್ನು ನಾವು ಬಳಸಬೇಕು. ಅದರ ಒಂದು ರೂಲ್ಸ್ ಏನು, ನಾವು ಎಲ್ಲೆಲ್ಲಿ ಇವುಗಳನ್ನು ಬಳಸ್ಬೋದು ಅಂತ ನೋಡೋದಾದರೆ ಇಲ್ಲಿ ಅಂತಂದರೆ ಈಗ ಪ್ರೆಸೆಂಟಾಗಿ ನಡೀತಾ ಇರುವಂತಹ ಒಂದು ಸಿಚುವೇಶನ್ ಹೇಳಬೇಕು ಅಂತ ಅಂದಾಗ ನಾವು ಪ್ರೆಸೆಂಟ್ ವರ್ಬನ್ನೇ ಬಳಸಬೇಕಾಗ್ತಾ ಹೋಗುತ್ತೆ. ಅಂದರೆ ಒಂದು ಕ್ರಿಯಾಪದ, ವರ್ತಮಾನದಲ್ಲಿರುವಂತಹ ಕ್ರಿಯಾಪದವನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ಇನ್ ಕೇಸ್ ಈ, ಶಿ, ಇಟ್ ಬಂದಾಗ ನಾವು ಪ್ರೆಸೆಂಟ್ ವರ್ಬ್ ಜೊತೆಗೆ ಎಸ್ ಆರ್ ಇ ಎಸ್ ಅನ್ನು ಸೇರಿಸಬೇಕು. ಲೈಕ್ ಏನು, ಗೀವನ್ನು ಒಂದು ವರ್ಬ್ ಬಂದಾಗ ನಾವು ಈ, ಶಿ, ಇಟ್ ಬಂದಾಗ ಎಸ್ ಆರ್ ಇ ಎಸ್ ಅನ್ನು ಹ್ಯಾಡ್ ಮಾಡಬೇಕಾಗುತ್ತೆ. ಅಂದರೆ ಈ ಗೀವ್ಸ್ ಅಲ್ವಾ, ಸೊ ಅಲ್ಲಿ ಏನು ಎಸ್ಸನ್ನು ನಾವು ಹ್ಯಾಡ್ ಮಾಡ್ತಾ ಹೋದ್ವಿ. ಹಾಗೆ ನೆಕ್ಸ್ಟು ಇನ್ ಕೇಸ್ ನೆಗೆಟಿವ್ ಸೆಂಟೆನ್ಸಲ್ಲಿ ಡು ನಾಟ್ ಅನ್ನು ನಾವು ಐ, ವಿ, ಯು ಮತ್ತು ದೇಗಳ ಜೊತೆ ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ಡಸ್ ನಾಟನ್ನು ನಾವು ಈ, ಶಿ, ಇಟ್ ಜೊತೆ ಬಳಸಬೇಕಾಗುತ್ತೆ. ಈ, ಶಿ, ಇಟ್ ಬಂದಾಗ ಪ್ರೆಸೆಂಟ್ ವರ್ಗೆ ನಾನು ಆಲ್ರೆಡಿ ಹೇಳಿದೆ ಎಸ್ ಆರ್ ಇ ಎಸ್ ಅನ್ನು ಹೇಳಿದ್ದೆ. ಏನಂತ, ಈ, ಶಿ, ಇಟ್ ಬಂದಾಗ ಎಸ್ ಆರ್ ಇ ಎಸ್ ಅನ್ನು ಸೇರಿಸಬೇಕು ಅಂತ ಹೇಳಿದರೆ. ಆದರೆ ನೆಗೆಟಿವಲ್ಲಿ ನಾವು ಈ ಒಂದು ಪ್ರೆಸೆಂಟ್ ವರ್ಬ್ಗೆ ಎಸ್ ಆರ್ ಇ ಎಸ್ ಅನ್ನು ಆ್ಯಡ್ ಮಾಡಬಾರ್ದು. ಹಾಗೆ ನೆಕ್ಸ್ಟ್ ರೂಲ್ ನೋಡೋದಾದರೆ ಇಂಟರೋಗೇಟಿವ್ ಸೆಂಟೆನ್ಸ್, ಏನು WH ಕ್ವೆಶನ್ಸ್ ಬರ್ತಾ ಹೋಗುತ್ತಲ್ಲ, ಅಲ್ಲಿ ನಾವೇನು ಡೂ ಆರ್ ಡಸ್ ಅನ್ನು ಬಳಸಬೇಕಾಗುತ್ತೆ. ಏನು ಐ, ವಿ, ಯು ಮತ್ತು ದೇಗಳ ಜೊತೆ ಡೂ ಅನ್ನು ಬಳಸಬೇಕಾಗುತ್ತೆ. ಈ, ಶಿ ಮತ್ತು ಇಟ್ ಬಂದಾಗ ಡಸ್ಸನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಅಂದರೆ ಎಕ್ಸಾಂಪಲ್ಸ್ನ ನೋಡ್ತಾ ಹೋದಾಗ ನಿಮಗೆ ಈಸಿಯಾಗಿ ಈ ರೂಲ್ಸ್ಗಳು ಅರ್ಥ ಆಗ್ತಾ ಹೋಗುತ್ತೆ. ಏನು, ಪ್ರೆಸೆಂಟ್ ವರ್ಬನ್ನೇ ನಾವಿಲ್ಲಿ ಬಳಸಬೇಕಾಗುತ್ತೆ. ಈ, ಶಿ, ಇಟ್ ಬಂದಾಗ ಪ್ರೆಸೆಂಟ್ ವರ್ಬ್ ಜೊತೆ ಎಸ್ ಆರ್ ಇ ಎಸ್ ಅನ್ನು ನಾವು ಹ್ಯಾಡ್ ಮಾಡಬೇಕಾಗ್ತಾ ಹೋಗುತ್ತೆ. ಇನ್ ಕೇಸ್ ನಾವು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀವಿ ಅಂತ ಅಂದಾಗ ಈ, ಶಿ, ಇಟ್ ಜೊತೆ ನಾವು ಪ್ರೆಸೆಂಟ್ ವರ್ಬ್ಗೆ ಎಸ್ ಆರ್ ಇ ಎಸ್ ಅನ್ನು ಸೇರಿಸಬಾರ್ದು. ಅರ್ಥ ಆಗ್ತಿದೆಯಾ? ಮೇನ್ ಕಾನ್ಸೆಪ್ಟ್ ಅದಾಗಿರುತ್ತೆ. ಹಾಗೆ ನೆಕ್ಸ್ಟು ಇದರ ಒಂದು ರೂಲ್ಸನ್ನು ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಸಬ್ಜೆಕ್ಟ್ ಬರಬೇಕು, ಪ್ಲಸ್ ಪ್ರೆಸೆಂಟ್ ವರ್ಬ್ ಬರಬೇಕು, ಪ್ಲಸ್ ಆಬ್ಜೆಕ್ಟ್ ಬರಬೇಕು. ಇನ್ ಕೇಸ್ ಈ ಬಂದಾಗ ಎಸ್ ಆರ್ ಇ ಎಸ್ ಅನ್ನು ಹ್ಯಾಡ್ ಮಾಡಬೇಕು, ಶಿ ಬಂದಾಗಲೂ ಸಹ ಎಸ್ ಆರ್ ಇ ಎಸ್ ಅನ್ನು ಹ್ಯಾಡ್ ಮಾಡಬೇಕು. ಇನ್ ಕೇಸ್ ಇಟ್ ಬಂತು ಅಂದಾಗ ನಾವು ಆಗಲೂ ಎಸ್ ಆರ್ ಇ ಎಸ್ ಅನ್ನು ಈ ಸೆಂಟೆನ್ಸಸ್ಸಲ್ಲಿ ನಾವು ಬಳಸಬೇಕಾಗುತ್ತೆ. ಪ್ರೆಸೆಂಟಲ್ಲಿ ಯಾವ ಒಂದು ಘಟನೆಗಳು ಪ್ರೆಸೆಂಟಲ್ಲಿ ನಡೀತಾ ಇದೆಯೋ ಅವುಗಳನ್ನು ಹೇಳಬೇಕಾದ್ರೆ ನಾವು ಇವುಗಳನ್ನು ಬಳಸಬೇಕಾಗ್ತಾ ಹೋಗುತ್ತೆ. ಹಾಗೆ ನೆಗೆಟಿವ್ ಆಗಿ ಹೇಳ್ತಾ ಇದ್ದೀವಿ ಅಂತ ಅಂದಾಗ ಸಬ್ಜೆಕ್ಟ್
ಪ್ಲಸ್ ಡು ನಾಟ್ ಆರ್ ಡಸ್ ನಾಟ್ ಅನ್ನು ಬಳಸಬೇಕು, ಪ್ಲಸ್ ಪ್ರೆಸೆಂಟ್ ವರ್ಬನ್ನು ಬಳಸಬೇಕು, ಪ್ಲಸ್ ಆಬ್ಜೆಕ್ಟನ್ನು ಬಳಸಬೇಕು. ನಾನು ಆಲ್ರೆಡಿ ಹಿಂದೆ ಹೇಳಿದ್ದೀನಲ್ವ ಯಾವ್ಯಾವಾಗ ಯಾವ ವರ್ಡ್ಗಳನ್ನು ನಾವು ಬಳಸಬೇಕಾಗ್ತಾ ಹೋಗುತ್ತೆ ಅಂತ. ಹಾಗೆ ಎಸ್ ಆರ್ ನೋ ಕ್ವೆಶನ್ಸ್ ಬರುತ್ತಲ್ಲ, ಆವಾಗ ಡೂ ಆರ್ ಡಸನ್ನು ಹಾಕಬೇಕು ಫಸ್ಟ್, ಆ್ಯಂಡ್ ನೆಕ್ಸ್ಟ್ ಸಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟ್ ಪ್ರೆಸೆಂಟ್ ವರ್ಬ್ ಬರುತ್ತೆ, ನೆಕ್ಸ್ಟ್ ಆಬ್ಜೆಕ್ಟ್ ಬರ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟು ಅದರಲ್ಲಿ ನೆಗೆಟಿವ್ ಫಾರ್ಮಲ್ಲಿ ಬಂದಾಗ ಡು ನಾಟ್ ಆರ್ ಡಸ್ ನಾಟ್ ಬರುತ್ತೆ, ಸಬ್ಜೆಕ್ಟ್ ಬರುತ್ತೆ, ನೆಕ್ಸ್ಟ್ ಪ್ರೆಸೆಂಟ್ ವರ್ಬ್ ಬರುತ್ತೆ, ನೆಕ್ಸ್ಟ್ ಆಬ್ಜೆಕ್ಟ್ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮಾರ್ಕ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ WH ಕ್ವೆಶನ್ ಅಂದರೆ ಇಂಟರೋಗೇಟಿವ್ ಸೆಂಟೆನ್ಸಸ್ ಬಂದಾಗ WH ಕ್ವೆಶನ್ ಹೂ, ವೈ, ಈ ರೀತಿ ವಿಚ್, ಈ ರೀತಿಯಾದಂತಹ WH ಕ್ವೆಶನ್ಸ್ನ ಒಂದು ವರ್ಡ್ ಬರುತ್ತೆ, ಪ್ಲಸ್ ಡೂ ಆರ್ ಡಸ್ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್, ಪ್ಲಸ್ ಪ್ರೆಸೆಂಟ್ ವರ್ಬ್, ಪ್ಲಸ್ ಆಬ್ಜೆಕ್ಟ್ ಆ್ಯಂಡ್ ಕ್ವೆಶನ್ ಮಾರ್ಕ್. ಇದಿಷ್ಟು ರೂಲ್ಸ್ಗಳು ಈ ಸೆಂಟೆನ್ಸಸಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇವುಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಇವುಗಳ ಒಂದು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಐ ಡೊನೇಟ್ ಟು ಎ ಟೆಂಪಲ್, ಅಲ್ಲಿ ಐ ಬಂದಿದೆ ಅಲ್ವಾ, ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ಬ್, ಡೊನೇಟ್ ಅನ್ನೋದು ಪ್ರೆಸೆಂಟ್ ವರ್ಬ್ ಆಗಿರುತ್ತೆ, ಹಾಗೆ ಟು ಪ್ರಿಪೋಸಿಷನ್ ಆಗಿರುತ್ತೆ, ಎ ಟೆಂಪಲ್ ಅದು ಆಬ್ಜೆಕ್ಟ್ ಆಗಿರುತ್ತೆ. ಅಲ್ಲಿ ಐ ಬಂದಿರೋದ್ರಿಂದ ನಾವು ಪ್ರೆಸೆಂಟ್ ವರ್ಬ್ಗೆ SRES ಅನ್ನು ಆ್ಯಡ್ ಮಾಡಿಲ್ಲ. ಹಾಗೆ ನೆಕ್ಸ್ಟು ಐ ಡು ನಾಟ್ ಡೊನೇಟ್ ಟು ಎ ಟೆಂಪಲ್, ಏನು ಇಲ್ಲಿ ನೆಗೆಟಿವ್ ಫಾರ್ಮಲ್ಲಿರುವಂತಹದ್ದು. ಅಲ್ಲಿ ನಾವು ಸಬ್ಜೆಕ್ಟ್ ಯಾವುದು ಐ ಅನ್ನೋದು ಸಬ್ಜೆಕ್ಟ್ ಆಗಿರುತ್ತೆ, ಡು ನಾಟ್ ಆರ್ ಡಸ್ ನಾಟ್ ಅನ್ನು ನಾವು ನೆಗೆಟಿವ್ ಫಾರ್ಮಲ್ಲಿ ಬಳಸ್ತಾ ಹೋಗ್ತೀವಿ. ಹಾಗೆ ಪ್ರೆಸೆಂಟ್ ವರ್ಬ್ ಯಾವುದು ಅಂದರೆ ಡೊನೇಟ್ ಅನ್ನೋದು ಪ್ರೆಸೆಂಟ್ ವರ್ಬ್ ಅಂದರೆ ದಾನ ಮಾಡುವಂತಹ ಒಂದು ಅರ್ಥವನ್ನು ಕೊಡುವಂತಹದ್ದು. ಹಾಗೆಯೇ ಟೆಂಪಲ್ ಅನ್ನೋದು ಆಬ್ಜೆಕ್ಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ನೋಡಿ, ಡು ಐ ಡೊನೇಟ್ ಟು ಎ ಟೆಂಪಲ್, ಎಸ್ ಆರ್ನೋ ಕ್ವೆಶನ್ ಅಲ್ವಾ. ಸೊ ಅಲ್ಲಿ ಫಸ್ಟ್ಗೆ ನಾವು ಡೂ ಅನ್ನು ಆ್ಯಡ್ ಮಾಡಿದ್ವಿ. ಇನ್ ಕೇಸ್ ಈ ಶೀಟ್ ಬಂದಾಗ ಡಸನ್ನು ನಾವು ಆ್ಯಡ್ ಮಾಡಬೇಕಾಗ್ತಾ ಹೋಗುತ್ತೆ. ಸಬ್ಜೆಕ್ಟ್ ನೆಕ್ಸ್ಟ್ ಬಂದಿರೋ ಸಬ್ಜೆಕ್ಟ್, ನೆಕ್ಸ್ಟ್ ಪ್ರೆಸೆಂಟ್ ವರ್ಬ್ ಆ್ಯಂಡ್ ನೆಕ್ಸ್ಟ್ ಆಬ್ಜೆಕ್ಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಡು ನಾಟ್ ಐ ಡೊನೇಟ್ ಟು ಎ ಟೆಂಪಲ್, ಇದು ಏನು ನೆಗೆಟಿವ್ ಆಗಿ ಹೇಳೋ ಅಂಥದ್ದು. ಇಲ್ಲಿ ಐ ಬಂದಿರೋದ್ರಿಂದ ನಾವು ಡು ನಾಟನ್ನು ಬಳಸ್ತಾ ಇದ್ದೀವಿ. ಈ ಶೀಟ್ ಬಂದಿದ್ದರೆ ಡಸ್ ನಾಟನ್ನು ಬಳಸ್ತಾ ಇದ್ವಿ. ಹಾಗೆ ನೆಕ್ಸ್ಟು ಇಲ್ಲಿ ಡು ನಾಟ್ ಆರ್ ಡಸ್ ನಾಟ್ ಬಂದಾಗ ನಾವು ಪ್ರೆಸೆಂಟ್ ವರ್ಬ್ಗೆ SRES ಅನ್ನು ಆ್ಯಡ್ ಮಾಡೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಒನ್ WH ಕ್ವೆಶನ್ ಅಲ್ವಾ, ಅಲ್ಲಿ WH ಕ್ವೆಶನ್ ಬಂದಾಗ ಏನು ಮಾಡಬೇಕು ನಾವು ಡೂ ಆರ್ ಡಸ್ಸನ್ನು ಆ್ಯಡ್ ಮಾಡಬೇಕಾಗ್ತಾ ಹೋಗುತ್ತೆ. ಸಬ್ಜೆಕ್ಟ್ ಅದಾದಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಬರ್ತಾ ಹೋಗುತ್ತೆ, ಹಾಗೆ ಪ್ರೆಸೆಂಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಟು ವಿಚ್ ಟೆಂಪಲ್ ಡು ಐ ಡೊನೇಟ್, ಏನು ನಾನು ಯಾವ ದೇವಸ್ಥಾನಕ್ಕೆ ದಾನ ಕೊಡುತ್ತೇನೆ, ಅದು ಕ್ವೆಶನಿಂಗ್. ಸೊ ಆ ಒಂದು ಟೈಪ್ ಆಫ್ ಕ್ವೆಶನ್ ಕೇಳುವಾಗಲೂ ಸಹ ನಾವು ಈ ರೀತಿಯಾದಂತಹ ರೂಲನ್ನೇ ಫಾಲೋ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಶಿ ಬಂದಾಗ SRES ಅನ್ನು ಆ್ಯಡ್ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ ಪ್ರೆಸೆಂಟ್ ವರ್ಬಿಗೆ. ನೋಡಿ, ಶಿ ಡೆಕೋರೇಟ್ಸ್ ಅವರ್ ಹೌಸ್, ಅವಳು ಅವಳ ಮನೆಯನ್ನು ಶೃಂಗರಿಸುತ್ತಾಳೆ, ಅವಳು ಅವಳ ಮನೆಯನ್ನು ಶೃಂಗರಿಸುತ್ತಾಳೆ. ಇದು ಪ್ರೆಸೆಂಟ್ ಆಗಿರುವಂತಹ ಒಂದು ಆ್ಯಕ್ಷನ್ ಆಗಿರೋದ್ರಿಂದ, ಶಿ ಬಂದಿರೋದ್ರಿಂದ ನಾವು ಪ್ರೆಸೆಂಟ್ ವರ್ಬ್ಗೆ ಎಸ್ ಅನ್ನು ಆ್ಯಡ್ ಮಾಡಿದ್ದೀವಲ್ವ, SRES ಅನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋಗಿದ್ರೆ ಈಗ ಈ ಶೀಟ್ ಬದಲು ನೇಮ್ಸ್ಗಳು ಬರ್ಬೋದು. ಸಮ್ಟೈಮ್ಸ್ ಕಮಲ ಗಿವ್ಸ್ ಎ ಫ್ಲವರ್ ಟು ಅವರ್ ಫ್ರೆಂಡ್ ಅಲ್ವಾ, ಅಲ್ಲೇನು ಶಿ ಅಂತ ನಾವು ಅದನ್ನು ತಗೋಬೇಕಾಗ್ತಾ ಹೋಗುತ್ತೆ. ಸೊ ಅಲ್ಲಿನೂ ಸಹ ನಾವು ಆ ನೇಮ್ ಬಂದಾಗ ಪ್ರೆಸೆಂಟ್ ವರ್ಬ್ಗೆ SRES ಅನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಇದಿಷ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಆಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ, ಇನ್ಫಾರ್ಮೇಷನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ.